ಎತ್ತು, ಕುದುರೆ ಎಲ್ಲ ಪ್ರಾಣಿಗಳ ಮೇಲೆ ಸಾಮಾನ್ಯನ ಆತನು ಹೇರಿಕೊಂಡು ವ್ಯಾಪಾರಕ್ಕಾಗಿ ಆತನು ಬರುತ್ತಿದ್ದನು. ಆತನು ಗಜಪುರದಿಂದ ಬಂದು ಸೀದಾ ಆತನು ಅಯೋಧ್ಯೆ ನಗರಿಯಲ್ಲಿ 11 ದಿನ ಉಳಿದನು. ಅಯೋಧ್ಯೆ ನಗರ ಬರ್ತಾನೆ. ಅಯೋಧ್ಯೆಯಲ್ಲಿ ಆ ವ್ಯಾಪಾರಿ, ಶ್ರೀಮಂತ ವ್ಯಾಪಾರಿ 11 ದಿವಸ ಅಲ್ಲೇ ಉಳಿತನಾದ. ಬಹಳಷ್ಟು ಆತನ ಕತ್ತೆ, ಕುದುರೆ, ಒಂಟೆ, ಎಮ್ಮೆ, ಎತ್ತು ಆದಿಗಳು ಆ ವ್ಯಾಪಾರಿಯ ಪ್ರಾಣಿಗಳಿರುತ್ತವೆ. ಆ ಪ್ರಾಣಿಯಲ್ಲಿ ಒಂದು ಎಮ್ಮೆ ಇರುತ್ತದೆ. ಆ ಎಮ್ಮೆ ಬಹಳ ಸುಂದರವಾಗಿರುತ್ತದೆ ಮತ್ತು ಶುಭ ಲಕ್ಷಣವುಳ್ಳ ಎಮ್ಮೆ ಆಗಿರುತ್ತದೆ. ಆ ಎಮ್ಮೆಯು ಸಹ ಇರ್ತದೆ. ಎಮ್ಮೆಗೆ ಅಲ್ಲಿ ಬಂದಾಗ ರೋಗವಾಗುತ್ತದೆ. ಆ ರೋಗದಿಂದ ಎಮ್ಮೆ ನರಳಿಕೆ ಪ್ರಾರಂಭವಾಗುತ್ತದೆ. ಅದೇ ನಗರದ ಮಧ್ಯದಲ್ಲಿ ಅದು ಹಾದಿಯಲ್ಲೇ ಬಿದ್ದು ಬಿಡುತ್ತದೆ. ಗಾಯಗಳಾಗಿರ್ತವೆ, ರಕ್ತ ಸೋರ್ತಾ ಇರ್ತದೆ, ಅಸಾಧ್ಯವಂತ ವೇದನೆ ಆಗ್ತಾ ಇರ್ತದೆ. ಎಮ್ಮೆಯು ರಸ್ತೆಯ ಮಧ್ಯೆಯಲ್ಲಿ ಇರತಕ್ಕಂಥ ಒಂದು ಹೊಂಡದಲ್ಲಿ, ಕುಳಿಚೆ ಹೊಂಡದಲ್ಲಿ ಬೀಳುತ್ತದೆ. ಅದರಲ್ಲಿ ಎಲ್ಲ ಮಲಮೂತ್ರಗಳು ಮತ್ತು ಹೊಲಸಾದಂತ ಎಲ್ಲ ಪದಾರ್ಥಗಳಿರ್ತದೆ. ಹೊಂಡದಲ್ಲಿ ಬಿದ್ದುಕೊಂಡಿರ್ತದೆ. ಜನರು ಬಂದು, ಊರಿನ ಜನರನ್ನು ಹೋಗುವಾಗ ಬರುವಾಗ ಎಲ್ಲರೂ ಸಹ ಆ ಎಮ್ಮೆಗೆ ಹೊಡಿತಾ ಇದ್ದಾರೆ. ಹೊಡೆದು ಆಕೆಗೆ ಎಮ್ಮೆಗೆ ಬಹಳಷ್ಟು ತ್ರಾಸ ಕೊಡ್ತಾ ಇದ್ದಾರೆ. ಆದರೆ ಎಮ್ಮೆ ಏಳುವಂತಹ ಸ್ಥಿತಿಯಲ್ಲಿ ಇರೋಲ್ಲ. ಎಮ್ಮೆಗೆ ಅಸಾಧ್ಯವಾದಂತ ರೋಗದಿಂದ ರಕ್ತ ಸೋರ್ತಾ ಇರ್ತದೆ ಮತ್ತು ಏಳುವಂತ ಸ್ಥಿತಿ ಇರೋಲ್ಲ. ಆದ್ರೆ ಒಂದೇ ಸಮಯ ಜನರು ಬಂದವರೆಲ್ಲರೂ ಹೊಡಿತಾ ಇರ್ತಾರೆ. ಅಷ್ಟೇ ಅಲ್ಲ, ಆ ಎಮ್ಮೆಯ ಮೇಲೆ ಕಾಲಿಟ್ಕೊಂಡು ತುಳ್ಕೊಂಡು ಹೋಗ್ತಾ ಇರ್ತಾರೆ ಮತ್ತು ಎಮ್ಮೆಗೆ ಅವಾಚ್ಯ ಶಬ್ದದಿಂದ ಬೈತಾ ಇರ್ತಾರೆ. ಹೋಗುವಾಗ ಬರುವಾಗ ಕೆಲವರು ಉಗುಳ್ತಾ ಇರ್ತಾರೆ. ಹಾಗೆ ಮೊದಲೇ ಎಮ್ಮೆ ಮಲಮೂತ್ರದ ಸ್ಥಾನದಲ್ಲಿ ಬಿಟ್ಕೊಂಡಿರ್ತದೆ. ಅಸಾಧ್ಯವಂತ ವೇದನ ಆಗ್ತಾ ಇರ್ತದೆ, ಮರಣ ಸ್ಥಿತಿಯಲ್ಲಿ ಇರ್ತದೆ. ಅದೇ ಸಮಯದಲ್ಲಿ ಅದೆಲ್ಲ ವೇದನೆಯನ್ನು ಸಹಿಸಿಕೊಳ್ತಾ ಇರ್ತದೆ ಎಮ್ಮೆ. ಆಗ ಅದರ ಪ್ರಾಣ ಪಕ್ಷಿ ಹಾರೋಗ್ತದೆ. ಆ ಎಮ್ಮೆಯು ಮರಣ ಸಮಯದಲ್ಲಿ ಶುಭ ಧ್ಯಾನದೊಂದಿಗೆ ದೇವರಿಗೆ ಹೋಗ್ತದೆ. ದೇವರಿಯಲ್ಲಿ ಹೋಗಿ ಅದು ಅಶ್ವಚಿಹ್ನ ಸಹಿತವಾದಂತ ಬಲಶಾಲಿಯಾದಂತ ವಾಯುಕುಮಾರ ಜಾತಿಯ ದೇವನಾಗಿ ಜನ್ಮವನ್ನು ಪಡೆದು ಎಮ್ಮೆ. ಅದಕ್ಕಾಗಿ ಒಂದು ವೇಳೆ ಯಾವುದೇ ಜೀವಿಯನ್ನು ಸಹ ದುಃಖವನ್ನ ಮಾಡಬಾರದು, ಯಾವುದೇ ಜೀವಕ್ಕೂ ದುಃಖವನ್ನ ಕೊಡಬಾರದು. ಮತ್ತು ತಿರಿಯಂಚ ಪ್ರಾಣಿ ಇರಲಿ, ಮನುಷ್ಯರಿರಲಿ, ಯಾರಿಗೂ ಸಹ ಅವರಿಗೆ ಬಹಳ ತುಚ್ಛವಾಗಿ ನೋಡಬಾರದು. ಯಾವ ಜೀವದ ಭೈರವತ್ವ ಯಾವಾಗ ಉದಯ ಆಗ್ತದೆ, ಯಾರು ಎಲ್ಲಿ ಹೋಗಿ ಜನ್ಮವನ್ನು ಪಡೀತಾರೆ ಅನ್ನೋದಕ್ಕೆ ಹೇಳಲಿಕ್ಕಾಗೋಲ್ಲ. ಅವರವರ ಭಾವದ ಅನುಗುಣವಾಗಿ ಅವರವರಿಗೆ ಗತಿಗಳು ಪ್ರಾಪ್ತವಾಗ್ತವೆ. ಜೈಸಾ ಭಾವ ವೈಸಾ ಗತಿ. ಯಾವಾಗ ಭಾವ ಉತ್ಕೃಷ್ಟವಾಗ್ತದೆ ಆಗ ಏನಾಗ್ತದೆ, ಮೌಲ್ಯ ಜಾಸ್ತಿ ಆಗ್ತದೆ. ಭಾವ बढ़ गया, ಬಂಗಾರ की भाव बढ़ गया, ಜಾಸ್ತಿ ಆಗಿದೆ. ಬಂಗಾರ ಭಾವ ಜಾಸ್ತಿ ಎಷ್ಟಾಗಿದೆ, ಜಾಸ್ತಿ ಆಗಿದೆ. ಹಾಗೆ ಅಂಗಡಿಯಲ್ಲೆಲ್ಲ ಬೋರ್ಡ್ ಹಾಕ್ತಾರೆ. ಏನಾಗ್ತದೆ ಹೇಳಿ, ಭಾವ
ಹೆಚ್ಚಾಗಿದೆ. ಹಾಗೆಯೇ ಟೊಮಾಟೊ ಭಾವ ಹೆಚ್ಚಾಗಿದೆ. ರೇಟ್ ಹಾಕ್ತಾರಿಲ್ಲ, ರೇಟ್ बढ़ गया, भाव बढ़ गया. ಅಂದ್ರೆ ಭಾವ ಕಮ್ಮಿ ಆಗೈತಿ, ಹೆಚ್ಚಾಗೈತಿ ಬೋರ್ಡ್ ಹಾಕ್ತಾರೆ. ಭಾವ ಅಂದ್ರ ಅದರ ಮೌಲ್ಯ. ಯಾವ ರೀತಿ ಭಾವ ಆಗ್ತದೋ ಅದೇ ರೀತಿ ಏನಾಗ್ತದೆ, ಮೌಲ್ಯನೂ ಸಹ ಹೆಚ್ಚಾಗ್ತದೆ. ಜೀವಿಯೂ ಸಹ ಉತ್ಕೃಷ್ಟವಾದಂತಹ ಭಾವ ಮಾಡುವುದರಿಂದ ಏನಾಗ್ತದೆ, ಆ ಜೀವದ ಮೌಲ್ಯ ಜಾಸ್ತಿ ಆಗ್ತದೆ. ಆ ಎಮ್ಮೆ ಉತ್ತಮವಾದಂತಹ ಭಾವವನ್ನು ಮಾಡಿತು, ಆ ಭಾವದಿಂದ ಕೊನೆಗೆ ದೇವಗತಿಯನ್ನು ಪ್ರಾಪ್ತ ಮಾಡಿಕೊಳ್ಳುವುದು. ದೇವಗತಿಯಲ್ಲಿ ವಾಯುಕುಮಾರ ಜಾತಿಯ ದೇವನಾಗಿ, ಅಂದರೆ ಎಲ್ಲ ದೇವತೆಗಳಿಗೆ ಮುಖ್ಯನಾಗಿ ಜನ್ಮವನ್ನ ಪಡೆಯುತ್ತದೆ. ಆಗ ಆ ದೇವನಿಗೆ ಮೃತಿಗಳು ಹಾಗೆ ಬಹಳಷ್ಟು ಶಕ್ತಿಗಳು ಪ್ರಾಪ್ತವಾಗ್ತವೆ. ಒಮ್ಮೆ ಆ ದೇವನಿಗೆ ಪೂರ್ವ ಜನ್ಮದ ಜಾತಿ ಸ್ಮರಣೆ ಆಗ್ತದೆ. ನಾನು ಇಲ್ಲಿದ್ದೆ. ಆಗ ಅವಧಿ ಜ್ಞಾನ ಹಚ್ಚಿ ನೋಡಿದಾಗ ನಾನು ಪೂರ್ವದಲ್ಲಿ ಎಮ್ಮೆಯಾಗಿದೆ. ಎಮ್ಮೆಯಾಗಿದ್ದಾಗ ಅಯೋಧ್ಯೆ ನಗರದ ರಸ್ತೆಯಲ್ಲಿ ನಾನು ಬಿದ್ದಿದ್ದೆ, ರೋಗಿಯಾಗಿದ್ದೆ. ಅಸಾಧ್ಯವಾದ ವೇದನ ಆಗ್ತಾ ಇತ್ತು. ಹಾಗೆ ಸೆಗಣಿ ಮತ್ತು ಮಲದಲ್ಲಿ ನಾನು ಬಿದ್ಕೊಂಡಿದ್ದೆ. ಮೈ ತುಂಬಾ ಗಾಯಗಳಾಗಿದ್ದು, ರಕ್ತ ಸುರಿತಾ ಇತ್ತು, ಗಾಯಗಳಲ್ಲಿ ಹುಳಗಳಾಗಿದ್ದು, ಅಸಾಧ್ಯವಾದ ವೇದನೆ ಆಗ್ತಾ ಇತ್ತು. ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಆ ಸಮಯದಲ್ಲಿ ಆ ನಗರದ ಜನ ನನಗೆ ಬಡಿತಾ ಇದ್ರು ಮತ್ತು ನನ್ನ ಮೇಲೆ ಕಾಲಿಟ್ಕೊಂಡು ಹೋಗ್ತಾ ಇದ್ರು, ಅವಾಚ್ಯ ಶಬ್ದದಿಂದ ಬೈತಾ ಇದ್ರು. ಇದೆಲ್ಲವೂ ಸಹ ಆ ವಾಯುಕುಮಾರ ದೇವರಾಗಿರುವಂತ ಒಂದವನಿಗೆ ಗೊತ್ತಾಗ್ತದೆ. ನಾ ಹಿಂದಿನ ಪರ್ಯಾಯದಲ್ಲಿ ಎಮ್ಮೆಯಾಗಿ ಇದ್ದಾಗ ಇಷ್ಟೆಲ್ಲ ಕಷ್ಟ ಕೊಡ್ತಿದ್ರು ಊರಿನ ಜನ. ಈಗ ನಾನು ಶಕ್ತಿಶಾಲಿಯಾಗಿದ್ದೀನಿ. ಈಗ ಅವರಿಗೆ ಅವರು ಮಾಡಿದಂತ ನನಗೇನು ತ್ರಾಸ ಕೊಟ್ಟಿದ್ರು ಅದಕ್ಕೆ ಪ್ರತಿಯಾಗಿ ನಾನು ಅವರಿಗೆ ದುಃಖವನ್ನು ಪಡೆದಿದ್ರೆ ನಾನು ಇಂಥ ಬಲಶಾಲಿ ದೇವರಾಗಿ ಏನು ಪ್ರಯೋಜನ ಎಂದು ಆ ದೇವ ಸೀದಾ ಅಯೋಧ್ಯೆ ನಗರಕ್ಕೆ ಬಂದು ಅಯೋಧ್ಯೆ ನಗರದಲ್ಲಿ ವಿಷಕಾರಿಯನ್ನು ಹರಡಿಸ್ತಾನಂತ. ಯಾರ್ಯಾರು ಅವರೇ ಜನೆಲ್ಲ ಎಮ್ಮೆಗೆ ತ್ರಾಸ ಕೊಡ್ತಿದ್ರು ಅಲ್ಲೆಲ್ಲ ವಿಷಕಾರಿ ಹರಡಿ ಎಲ್ಲರೂ ರೋಗಿಗಳಾಗಿರುತ್ತಾರೆ. ನರಳುತ್ತಾ ಇರ್ತಾರೆ, ಕೂತಲ್ಲಿ ನಿಂತಲ್ಲಿ ಎಲ್ಲರೂ ರೋಗಿಗಳಾಗಿ ನರಳುತ್ತಾ ಇರ್ತಾರಲ್ಲ. ಅಸಾಧ್ಯವಾದ ದುಃಖವನ್ನ ಊರೇ ರೋಗಮಯವಾಗಿ ಹೋಗ್ತದೆ. ಆಗ ಅಸಾಧ್ಯ ವೇದನೆಯಿಂದ ಸಹಿಸ್ತಾ ಇರ್ತಾರೆ. ಬಹಳ ಜನ ರೋಗದಿಂದ ಮೃತ್ಯು ಆಗ್ತಾ ಇರ್ತಾರೆ, ಅಲ್ಲಲ್ಲಿ ಬೀಳ್ತಾ ಇರ್ತಾರೆ ಜನ ರೋಗಿಯಾಗಿ. ಆ ಸಮಯದಲ್ಲಿ ಮುನಿ ಮಹಾರಾಜರು ಭರತ ಕೇಳ್ತಾನೆ, ಅಂದ್ರೆ ರಾಮನ ತಮ್ಮ ಭರತ ಮುನಿಗಳ ಹತ್ರ ಕೇಳ್ತಾನೆ, ಮಹಾರಾಜರೇ, ಈ ನಗರದ ಜನರೆಲ್ಲರೂ ದುಃಖಿಯಾಗಿದ್ದಾರೆ, ಈ ನಗರದಲ್ಲಿರ್ತಕ್ಕಂತಹ ಜನರೆಲ್ಲರೂ ರೋಗಿಗಳಾಗಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ ಊರೇ ರೋಗಿಯಾಗಿದೆ, ಎಲ್ಲರೂ ಸಹ ಅಸಾಧ್ಯವಂತ ರೋಗದಲ್ಲಿ ನರಳುತ್ತಾ ಇದ್ದಾರೆ. ಬಹಳಷ್ಟು ಜನ ಮರಣವನ್ನ ಪ್ರಾಪ್ತ ಮಾಡಿಕೊಂಡಿದ್ದಾರೆ. ಈ ಕೆಲವು ವರ್ಷಗಳ ಹಿಂದೆ ಕೊರೋನಾ ಅಂತ ಕಾಯಿಲೆಗಳು, ಇದರಿಂದ ಬಹಳಷ್ಟು ಜನ ಭಯದಿಂದಲೇ ಹೊರಟು ಹೋದ್ರಲ್ಲ, ಹೆದರಿ ಹೋದ್ರಲ್ಲ. ಆದರೆ ಸಾಮೂಹಿಕವಾದಂತ ಪಾಪಕರ್ಮವನ್ನು ಮಾಡಿದ್ರೆ ಸಾಮೂಹಿಕವಾದಂತ ಏನಾಗ್ತದೆ, ಸಾಮೂಹಿಕ ಪಾಪಕರ್ಮದ ಉದಯವಾಗ್ತದೆ. ಸಾಮೂಹಿಕವಾಗಿ ಎಲ್ಲ ಸೇರ್ಕೊಂಡು ಮಾಡಿದಂತ ಪಾಪಕರ್ಮ ತೀವ್ರದಿಂದ ಇಡೀ ದೇಶದ ವಿಶ್ವನೇ ಎಲ್ಲವೂ ಸಹ ಕೊರೋನಾ ಕಾಯಿಲೆಯಲ್ಲಿ ಬಹಳ ದುಃಖಿಯಾಗಿದ್ದಲ್ಲ.
ಅಂದ್ರೆ ಹೇಳುವಂತ ತಾತ್ಪರ್ಯ ಅಂತ ಹೇಳಿದ್ರೆ, ಇವತ್ತು ನಮ್ಮಲ್ಲಿ 5 ಪಾಪಗಳಿದಾವೆ. 5 ಪಾಪಗಳನ್ನ ಮಾಡೋದ್ರಿಂದ ಜೀವಿಗೆ ಬಹಳ ಪಾಪಕರದ ಬಂಧವಾಗ್ತದೆ. ಸರಾಯ ಕುಡಿಯೋದು ಪಾಪ ಅಂತ ಯಾರ ಮನಸ್ಸು. ಸರಾಯನ ಸೇವನೆ ಮಾಡುವಂಥದ್ದು ಪಾಪ ಅಂತ ಯಾರು ಮನಸ್ಸಲ್ಲ. ಹಾಗೇನೆ ಜೂಜಾಡುವಂಥದ್ದು ಅಂದ್ರೆ ಏನು, ಹಣವನ್ನ ಕಟ್ಟಿ ಆಡ್ತಾರೆ ಆಟ, ಕ್ರಿಕೆಟ್ ಆಟ ಇರಬಹುದು, ಯಾವುದೇ ಆಟ ಇರಬಹುದು, ಹಣವನ್ನ ಕಟ್ಟಿ ಆಡುವಂತ ಆಟ ಎಲ್ಲವೂ ಸಹ ಜೂಜಿದೆ. ಇವತ್ತು ಏನಾದರೂ ಒಂದು ಧರ್ಮದ ಒಂದು ಫಂಕ್ಷನ್ ನಡೀತಾ ಇದೆ, ಅಥವಾ ಪಂಚ ಕಲ್ಯಾಣ ಆಗ್ತಾ ಇದೆ, ಅಥವಾ ಮನೆಗಳ ಪ್ರವಚನ ನಡೀತಾ ಇದೆ, ಜಿನವಾಣಿಯ ಸ್ವಾಧ್ಯಾಯ ಆಗ್ತಾ ಇದೆ ಅಂದ್ರೆ ಯಾರೂ ಸಹ ಬರದಂತೂ ಅಲ್ಲಿ ಬಂದು ಬರೋರು ಕಡಿಮೆ, ಇನ್ನು ಟಿವಿ ಬಂದ್ರು ನೋಡೋರು ಕಮ್ಮಿ. ಟಿವಿ ಒಂದು ಕುತ್ಕೊಂಡು ನೋಡಕ್ಕೆ ಪುರ್ಸೊತ್ತಿರಂಗಿಲ್ಲ. ಆದ್ರೂ ಒಂದ್ ವೇಳೆ ಮ್ಯಾಚ್ ಇದೆ ಅಂತ ಹೇಳಿದ್ರೆ ಅವರು ಎಲ್ಲಿ ಮ್ಯಾಚ್ ಆಗ್ತದೋ ಅಲ್ಲಿ ಬಹಳ ದುಬಾರಿ ರೇಟಿನ ಟಿಕೆಟ್ ಮೊದಲೇ ಬುಕಿಂಗ್ ಮಾಡ್ತಾರೆ. ಮತ್ತು ಎಲ್ಲ ಟಿವಿ ಮುಂದೆ ಎಲ್ಲ ಕೆಲಸಗಳು ಬಿಟ್ಟು ದಿನಗಟ್ಟಿ ಕುತ್ಕೊಳ್ತಾರೆ ಮ್ಯಾಚ್ ನೋಡ್ಲಿಕ್ಕೆ. ಇದಾರೇನು ನೋಡ್ರಿ, ನೋಡುವಂತವರಿಗೂ ಪಾಪ ಆಗ್ತದೆ, ಅನುಮೋದನೆ ಮಾಡುವವರಿಗೂ ಪಾಪ ಆಗ್ತದೆ. ಸಾಮೂಹಿಕ ಪಾಪ ಹೌದಲ್ಲ ಇದು? ಸಾಮೂಹಿಕವಾದಂಥದ್ದು ಎಲ್ಲರೂ ಸಹ ಸೇರ್ಕೊಂಡು ನೋಡ್ತಾರೆ. ಮತ್ತು ಜೂಜಾಟ ಯಾವುದರಲ್ಲಿ ಹಣವನ್ನು ಕಟ್ಟು ಆಡ್ತಾರೆ ಇವೆಲ್ಲವೂ ಸಹ ಜೂಜು ಎಂದು ನಮ್ಮ ಆಚಾರ್ಯರು ಹೇಳಿದ್ದಾರೆ. ಜೂಜನ್ನು ಆಡಬಾರದು, ಆಡೋದಕ್ಕೆ ಅನುಮೋದನೆ ಮಾಡಬಾರದು, ಆಡಿದ್ದನ್ನು ನೋಡಬಾರದು. ಕೃತಕೃತ ಅನುಮೋದನೆ ಮಾಡುವವರಿಗೆ ಸಮಾನ ಪಾಪದ ಭಾಗಿಯಾಗ್ತಾರೆ. ಮತ್ತು ವ್ಯಸನಗಳನ್ನ, ಸಪ್ತ ವ್ಯಸನದಲ್ಲಿ ಜೂಜಾಡುವಂಥದ್ದು, ಸರಾಯಿಯನ್ನ ಕುಡಿಯುವಂಥದ್ದು ಅಂದ್ರೆ ಮದ್ಯಪಾನವನ್ನು ಮಾಡುವಂಥದ್ದು, ಇದು ಪಾಪ ಅಂತ ಯಾರು ಮಾನಿಸಲ್ಲ. ಹೀಗೆ ನೋಡ್ರಿ, ಎಲ್ಲ ಏನು ಎಜುಕೇಟೆಡ್ ಇದ್ದಾರೆ, ಜಾಸ್ತಿ ಅವರೇ ಉಪಯೋಗ ಮಾಡ್ತಾ ಇದ್ದಾರೆ. ಬಹಳ ಜನ ವ್ಯಸನ ಅಂತಿಲ್ಲ, ಟೀ ಕುಡಿದಾಗಲಿ. ಯಾರ ಮನೆಯಲ್ಲಿ ಈಗ ಮೊದಲು ಮನೆಯಲ್ಲಿ ತಂದ್ಕೊಂಡು ಮಗ ಸೊಸೆ ಕುಡಿತಾ ಇದ್ದಾರೆ ಅಂದ್ರೆ ತಂದೆ ತಾಯಿ ತಲೆ ಕೆಡಿಸ್ಕೊಳ್ಳಲ್ಲ. ಕಾಮನ್ ಎಲ್ಲರೂ ಕುಡಿತಾ ಇದ್ದಾರೆ, ಎಲ್ಲರೂ ಮಾಡ್ತಾ ಇದ್ದಾರೆ, ವಿಶೇಷ ಅಲ್ಲ. ಅಂದ್ರೆ ಒಂದ್ ಸ್ವಲ್ಪ ಹಾಕೊಂಡು ಬಂದ್ರೆ ಎಲ್ಲರಿಗೂ ಆರಾಮ ಆಗ್ತದೆ. ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ, ವಕೀಲರು ಇದ್ದಾರೆ, ಸ್ವಲ್ಪ ಅವ್ರೇನಾಗ್ತಾರೆ ರಿಲ್ಯಾಕ್ಸ್ ಆಗ್ತದೆ, ಅವ್ರಿಗೆ ಸ್ವಲ್ಪ ಔಷಧಿ ಅದ. ಟೀ ಕುಡಿದ್ರೆ ಒಂದ್ ಸ್ವಲ್ಪ ಕಿಕ್ ಬರ್ತದಲ್ಲ, ಹಾಗೆ ಜಾಸ್ತಿ ತಗೊಳಂಗಿಲ್ಲ, ಅಷ್ಟೇ ಒಂದು ಸ್ವಲ್ಪ ತಗೊಂತಾರೆ. ಮೊದಲು ಸರಾಯಿ ಹೋಗಂದ್ರೆ ಸಾಕಿತ್ತು, ಆ ಹಾಗೆ ಹಾಲು ಹೋದ್ರೆ ಸಾಕಿತ್ತು. ಜನ ಆ ವ್ಯಕ್ತಿಯ ಬೇರೆಯವರೆಲ್ಲ ಸಜ್ಜನರೆಲ್ಲ ಅವರು ಬೇರೆ ದೃಷ್ಟಿಯಿಂದ ನೋಡ್ತಿದ್ರು. ಆ ಹಾದಿಯಲ್ಲಿ ಹೋದ್ರೆ ಎಂದು ಅವ್ರ ಜೋಡಿ ಯಾರು ಕುಡಿಯೋ ಜೋಡಿ ಕುತ್ಕೊಂಡೇರಂದ್ರೆ ಅವರನ್ನು ಸಹ ಬೇರೆ ದೃಷ್ಟಿಯಿಂದ ನೋಡ್ತಿದ್ರು. ಇವತ್ತು ಮನೆಯಲ್ಲಿ ತಂದಿಟ್ಕೊಂಡು ರೂಮಲ್ಲಿ ಕುಡಿತಾ ಇದ್ದಾರೆ ಅಂದ್ರೆ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತು ಎಲ್ಲ ಊರೂರಲ್ಲಿ ಸರಾಯಿ ಅಂಗಡಿ, ಮಾಂಸದ ಅಂಗಡಿ ಇಲ್ದಿರುವಂತ ಊರೇ ವಿರಳೆ, ಬಹಳ ಕಡೆ ಮಿಕ್ಸಿಗಳು. ನಿಮ್ಮ ಊರಲ್ಲಿ ಇಲ್ಲ ಅಂದ್ರೆ ನೀವು ಬಹಳ ಪುಣ್ಯಶಾಲಿಗಳಿದ್ದೀರಿ. ನಿಮ್ಮ ಊರಾಗೆ ಸರಾಯಿ ಅಂಗಡಿ ಐತ್ರಿ, ಮಾಂಸದ ಅಂಗಡಿ ಐತಿ. ಹಾಗೆ ಎಲ್ಲರೂ ಸಹ ಕುಡಿಚಿಯ ಕೇಳ್ರಿ, ಕುಡಿಚಿಯ ಎಲ್ಲರೂ ಸಹ ಸೇರಿ ಅಂದ್ರೆ ಎಲ್ಲಾ ಧರ್ಮದವರು ಸೇರಿ ಊರಿನೊಳಗೆ ಸರಾಯಿ ಅಂಗಡಿ ಮತ್ತು ಮಾಂಸದ ಅಂಗಡಿಯನ್ನ ತರಬಾರದು.
ಯಾಕಂತ ಹೇಳಿದ್ರೆ ದುಃಖವನ್ನ ನೀವು ಊರಿಗೆ ಆಮಂತ್ರಿಸಿದಂತಾಗ್ತದೆ. ಮನೆಯಲ್ಲಿ ಕಣ್ಣೀರನ್ನು ಸುರಿಸುವ ಸಂಖ್ಯೆ ಜಾಸ್ತಿ ಆಗ್ತದೆ. ಹಾಗೆ ಸಾಮೂಹಿಕವಾದಂತಹ ಪಾಪ ಆಗ್ತದೆ. ಮತ್ತು ಮಾಂಸವನ್ನ ಸೇವನೆ ಮಾಡುವಂಥದ್ದು ಇವತ್ತು ಪಾಪ ಅನ್ನಂಗಿಲ್ಲ. ಇವತ್ತು ಮೊಟ್ಟೆ ಆದಿಗಳನ್ನ ವಿದ್ಯಾಲಯದಲ್ಲಿ ವಿತರಣೆ ಮಾಡ್ತಾರೆ. ವಿದ್ಯಾಲಯ ಅಂದರೆ ಸರಸ್ವತಿಯ ಮಂದಿರ. ಎಲ್ಲಾ ಧರ್ಮದವರು ಸಹ ಮೊದಲು ತಮ್ಮ ಆರಾಧಕರಾದಂತ ತಮ್ಮ ಧರ್ಮದ ದೇವಸ್ಥಾನಗಳನ್ನ ಪೂಜಿಸ್ತಿದ್ರು. ಅವರವರ ಧರ್ಮದವರು ಅವರವರ ಆರಾಧಕರ ಮಂದಿರದಲ್ಲಿ ಹೋಗಿ ಆರಾಧನೆಯನ್ನು ಮಾಡ್ತಾರೆ. ಆದರೆ ಎಲ್ಲಾ ಧರ್ಮದವರು ಸಹ ಸರಸ್ವತಿ ಮಂದಿರಕ್ಕೆ ಹೋಗ್ತಾರೆ. ಎಲ್ಲಾ ಸಂಪ್ರದಾಯದವರು ಸಹ ಸರಸ್ವತಿ ಅಂದ್ರೆ ಸ್ಕೂಲನ್ನ ಪೂಜ್ಯವಾದಂತಹ ಸ್ಥಾನದಲ್ಲಿ ನೋಡ್ತಾರೆ. ವಿದ್ಯಾಲಯವನ್ನ ಅಂತ ವಿದ್ಯಾಲಯದಲ್ಲೇ ಇವತ್ತು ಮೊಟ್ಟೆಗಳ ವಿತರಣೆ ಮಾಡ್ತಾ ಇದ್ದಾರೆ. ಮೊಟ್ಟೆಗಳು ಕೊಡ್ತಾ ಇದ್ದಾರೆ. ಇವೆಲ್ಲ ಸಾಮೂಹಿಕವಾದಂತ ಪಾಪ ಬಂಧುಗಳೇ. ಮಾಡುವಂತವರಿಗೆ ಮಾಡಿಸುವಂತವರಿಗೆ ಎಲ್ಲರಿಗೂ ಸಹ ಏನಾಗ್ತದೆ, ಪರ್ಸೆಂಟ್ ಪಾಪ ಪುಣ್ಯ ಬಂದ ಆಗ್ತದೆ. ಯಾವಾಗಾದ್ರೂ ಸಾಮೂಹಿಕವಾದ ಪಾಪ ಕರ್ಮ ಸಾಮೂಹಿಕವಾಗಿ ಒಮ್ಮೆ ಉದಯಕ್ಕೆ ಬರ್ತದೆ, ಆವಾಗ ಅಳುವರೇ ಇಲ್ಲ. ನೋಡಿ, ಸಾಮೂಹಿಕವಾಗಿ ಒಮ್ಮೊಮ್ಮೆ ಎಷ್ಟೋ ವರ್ಷಗಳ ನಂತರ ಒಮ್ಮೆ ಉದಯಕ್ಕೆ ಬರ್ತದೆ. ಇದು ಒಂದಲ್ಲ ಎರಡಲ್ಲ, ಬಹಳ ಸಲ ಈ ಪ್ರಕಾರವಾಗಿ ಜಗತ್ತಿನಲ್ಲಿ ರೋದನ ಮಾಡತಕ್ಕಂತ ಮಹಾಮಾರಿಗಳು ಆಕ್ರಮಣವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಹಿಂದೂ ಆಗಿರಲು ಬಹಳಷ್ಟು ಸಲ ಸಾಯುವವರ ಸಂಖ್ಯೆಗೆ ಲೆಕ್ಕ ಇಲ್ಲ, ಅಳಲು ಕಣ್ಣೀರು ಹಾಕುವವರೇ ಇಲ್ಲ. ಅಷ್ಟೇ ಅಲ್ಲ, ಹೆಣವನ್ನೇ ಎತ್ತಲಿಕ್ಕೂ ಜೆಸಿಬಿ, ಹಣವನ್ನ ಮಣ್ಣು ಮಾಡಲಿಕ್ಕೂ ಜೆಸಿಬಿ, ಸಾಮೂಹಿಕವಾದ ಗುಂಡಿ ತೋಡಿ ಎಲ್ಲರನ್ನ ಒಂದೇ ಗುಂಡಿಯೆಲ್ಲ ಹಾಕ್ತಿದ್ರು. ಮುಖ ನೋಡುವವರು ಇಲ್ಲ, ಒಂದು ತೊಟ್ಟು ಕಣ್ಣು ಹಾಕುವವರು, ಕಣ್ಣೀರು ಹಾಕುವವರು ಇಲ್ಲ. ಅರಣ್ಯ ರೋದನ ಸಾಮೂಹಿಕವಾದಂತಹ ಪಾಪಗಳ ಉದಯವಾದಾಗ ಬಂತು. ಅದಕ್ಕೆ ಆಚಾರ್ಯರು ಮಹಾಪುರುಷರು ಭವ್ಯ ಜೀವಿಗಳಿಗಾಗಿ ಹೇಳಿದ್ರು, ಹೇ ಭವ್ಯಾತ್ಮರೇ, ಪಾಪದಿಂದ ಭಯಭೀತರಾಗಿರಿ, ಪಾಪದಿಂದ ದೂರವಿರಿ, ಪುಣ್ಯವನ್ನ ಸಂಚಯವನ್ನ ಮಾಡ್ರಿ, ಪಾಪಿ ಆಗ್ಬೇಡ್ರಿ, ಪಾಪದಿಂದ ದುಃಖ ಪ್ರಾಪ್ತವಾಗ್ತದೆ ಎಂದು ಪಂಚ ಪಾಪಗಳನ್ನು ಹೇಳಿದರು. ಸಪ್ತ ವ್ಯಸನಗಳನ್ನು ಹೇಳಿದರು, ವ್ಯಸನದಿಂದ ದೂರಿದೆ. ಮತ್ತು ವೇಶ್ಯಾಗಮನ ಮಾಡುವಂಥದ್ದು, ಜೂಜಾಡುವಂಥದ್ದು, ಪರಸ್ತ್ರೀ ಗಮನವನ್ನು ಮಾಡುವಂಥದ್ದು, ಮತ್ತು ಬೇರೆಯವರ ಸಂಪತ್ತನ್ನು ಲಪಟಾಯಿಸುವಂಥದ್ದು ಅಂದ್ರೆ ಮೋಸವನ್ನು ಮಾಡುವಂಥದ್ದು. ಅವರ ಸಂಪತ್ತನ್ನ ಹೇಗೆ ವಂಚಿಸಿ ಅವರಿಂದ ತಾವು ಪಡ್ಕೊಳ್ಳಿಕ್ಕೆ ಆಗ್ತದೆ ಅನ್ನುವಂತ ಹೊಂಚನ್ನ ಹಾಕಿ ಮೋಸವನ್ನು ಮಾಡ್ತಾರೆ. ಇವೆಲ್ಲವೂ ಪಾಪ ಇದೆ. ನೋಡಿ, ಒಂದು ವ್ಯಸನ ಇದೆ ಅಂದ್ರೆ ಉಳಿದಂತ ಎಲ್ಲಾ ವ್ಯಸನಗಳು ಬರ್ತವೆ. ವ್ಯಸನಗಳು 7 ಇದಾವೆ, ಸಪ್ತ ವ್ಯಸನಗಳಿದಾವೆ. ಸಪ್ತ ವ್ಯಸನದಲ್ಲಿ ಒಂದು ವ್ಯಸನ ಬಂದ್ರ ಉಳಿದಿರುವಂತ 6 ವ್ಯಸನ ತಾವಾಗಿ ಒಂದೊಂದಾಗಿ ಬರ್ತವೆ. ಅದಕ್ಕಾಗಿ ಯಾವ ವ್ಯಸನವನ್ನು ಸಹ ಬರುವುದಕ್ಕೆ ಬಿಡಬಾರದು. ಅವೆಲ್ಲ ಅಣ್ಣ ತಮ್ಮಂದಿರಿದ್ದಾರೆ, ಬಾಯಿ ಬಾಯಿ, ಒಬ್ಬರು ಬಂದ್ರೆ ಎಲ್ಲ ಬರ್ತವೆ. ನೋಡ್ರಿ, ಒಂದು ಜೂಜಾಟ ನಡೀತಾ ಇದೆ ಅಂತ ನೋಡ್ರಿ, ಕ್ರಿಕೆಟ್ ಆಡ್ತಾ ಇದೆ ಅಂತ ನೋಡ್ರಿ, ಅಲ್ಲಿ ಎಲ್ಲಾ ವ್ಯಸನ ನಡೀತದೆ. ಅಲ್ಲಿ ವೇಶ್ಯಾವೃತ ನಡೀತದೆ. ವಿದೇಶದಲ್ಲಿ ಒಮ್ಮೆ ಒಲಿಂಪಿಕ್ ಆಯಿತು. ಒಲಿಂಪಿಕ್ಕಿಗೆ ಭಾರತದಿಂದ 3 ಲಕ್ಷ ವೇಶ್ಯರನ್ನು ಕರ್ಸ್ಕೊಂಡ್ರು. ಅಲ್ಲಿ ಮತ್ತೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ವೇಶ್ಯರನ್ನು ಕರ್ಸಿದ್ರಲ್ಲ, ವೇಶ್ಯಾವಟಿಕೆಯನ್ನು ಮಾಡಲಿಕ್ಕೆ. ಅಂದ್ರೆ ಒಲಿಂಪಿಕ್ಕಿನಲ್ಲಿ ಕೋಟ್ಯಾಂತರ ಸಂಖ್ಯೆಯ ವಿಶ್ವದ ಎಲ್ಲಾ ಮೂಲೆ ಮೂಲೆಯಿಂದ ಜನ ಬರ್ತಾರೆ. ಅಷ್ಟೇ ಅಲ್ಲ, ಅಲ್ಲೂ ಹಾಲು ಕುಡಿತಾರೆ, ಮಾಂಸ ಸೇವನೆ ಮಾಡ್ತಾರೆ, ಕಳ್ಳತನ ಆಗ್ತದೆ. ಪ್ರತಿಯೊಂದು ಒಂದು ವ್ಯಸನ ಆಗ್ತಾ ಇದೆ ಅಂದ್ರೆ ಎಲ್ಲಾ ವ್ಯಸನನೂ ನಡೀತದೆ ಅಂತ ಅರ್ಥ. ಯಾರಾದ್ರೂ ಒಬ್ರು ಸರಿಯಾಗಿ ಕುಡಿತಾ ಇದ್ದಾರಂದ್ರೆ
ಶರಾಯಿ ಕುಡಿತಾ ಇದ್ರೆ ಮುಂದೆ ಹೋಗಿ ಎಲ್ಲಾ ವ್ಯಸನವನ್ನು ಮಾಡ್ತಾರ. ಯಾರೋ ಒಬ್ರು ಮಾಂಸ ತಿಂತಾ ಇದಾರೆ ಅಂದ್ರೆ ಮುಂದೆ ಹೋಗಿ ಎಲ್ಲಾ ವ್ಯಸನವನ್ನು ಮಾಡ್ತಾರೆ. ಅಂದ್ರೆ ಬಾಯಿ ಇದ್ದಾರೆ. ಅದಕ್ಕಾಗಿ ಗೌರಾಂತರಾದಂತವರು ವ್ಯಸನದಿಂದ ದೂರವಿರಬೇಕು, ವ್ಯಸನಿಗಳಾಗಬಾರದು. ಮನುಷ್ಯ ಭವ ಬಹು ಪುಣ್ಯದಿಂದ ಪ್ರಾಪ್ತವಾಗಿದೆ. ಮನುಷ್ಯ ಭವದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಬೇಕು, ಸದ್ಗುಣಿಗಳಾಗಬೇಕು, ನಿರ್ವ್ಯಸನಿಗಳಾಗಬೇಕು. ಆಗ ಮಾತ್ರ ಮನುಷ್ಯ ಜೀವನ ಸಾರ್ಥಕತೆಯಾಗ್ತದೆ. ಹಾಗೆ ಯಾವ ಎಮ್ಮೆಯಾಗಿದ್ದಂಥದ್ದು ವಾಯುಕುಮಾರ ದೇವನಾಗಿ ಆ ಊರಿನಲ್ಲೆಲ್ಲ ರೋಗದ ಉಪಟಳವನ್ನು ಮಾಡ್ತಾನೆ. ನಾನಾ ರೋಗಗಳು, ಜನರು ನರಳುತ್ತಾ ಇರ್ತಾರೆ, ರೋಧಿಸ್ತಾ ಇರ್ತಾರೆ. ತಮ್ಮೆಲ್ಲರಿಗೂ ಅನುಭವ ಆಗಿದೆ. ಹೇಗೆ ಕೊರೋನಾದಲ್ಲಿ ಎಲ್ಲಿ ನೋಡಿದ್ರು ಜನ ರೋಧಿಸ್ತಾ ಇರ್ತಾರೆ, ಆದ್ರೆ ಅವ್ರ ಹತ್ರ ಹೋಗೋರೇ ಇಲ್ಲ, ಮಾತಾಡಿಸೋರು ಇಲ್ಲ. ನೋಡ್ಬೇಕು ಅವರು ನಮ್ಮವರು ತಮ್ಮವರು ಅನ್ನೋರು ಯಾರಿದ್ದಾರೆ ಅನ್ನುವಂಥದ್ದು ಆ ಸಮಯದಲ್ಲಿ ಅನುಭವ ಆಗಿದೆ ಕೆಲವು. ಆದ್ರೆ ಹೋಗಿ ಜೀವ ಜಲ್ದಿ ಮರ್ತು ಬಿಡ್ತಾರೆ ಅದನ್ನ. ಈಗ ಮರ್ತು ಹೋಗ್ಬಿಟ್ಟಿದ್ದೆಲ್ಲ, ಏನು ಹಾಗೇ ಇಲ್ವೋ ಅನ್ನೋ ಹಾಗಾಗಿದ್ದಾರೆ. ಮತ್ತೆ ಯಥಾಸ್ಥಿತಿ ಮತ್ತೆ ಏನ್ ಮಾಡಿದ್ದಾರೆ, ಎಲ್ಲ ತಮ್ಮ ಕಾರ್ಯದಲ್ಲಿ ಮತ್ತೆ ಮಗ್ನರಾಗಿದ್ದಾರೆ. ಹಾಗೆ ಬಹಳ ದುಃಖವಾಗ್ತಾ ಇರ್ತದೆ. ಇದನ್ನ ಭರತ ಕೇಳ್ತಾನೆ ಮುನಿಗಳ ಹತ್ರ, ಮಹಾರಾಜ್ ಈ ಊರಲ್ಲಿರ್ತಕ್ಕಂಥ ಅಯೋಧ್ಯ ನಗರದಲ್ಲಿರ್ತಕ್ಕಂಥ ಈ ಊರಿನ ಜನರ ದುಃಖ ಹೇಗೆ ದೂರವಾಗಿತ್ತು, ಪರಿಹಾರ ಯಾವುದಿದೆ ಇದಕ್ಕೆ? ಆಗ ಮುನಿ ಮಹಾರಾಜರು ಅವಧಿ ಜ್ಞಾನ ಸಂಪನ್ನರಾಗಿರ್ತಾರೆ. ಮುಂದಾಗುವಂತ ನಿಯತನ್ನ ತಿಳಿದವರಾಗಿರ್ತಾರೆ. ಯಾವ ರೋಗ ಯಾವ ಔಷಧಿಯಿಂದ ಗುಣವಾಗ್ತದೆ, ಯಾವ ಸಮಸ್ಯೆ ಯಾರಿಂದ ಪರಿಹಾರವಾಗ್ತದೆ ಎನ್ನುವುದನ್ನ ತಮ್ಮ ಜ್ಞಾನದಿಂದ ತಿಳಿದು ಮುನಿ ಮಹಾರಾಜರು ಹೇಳ್ತಾರೆ, ದ್ರೋಣ ಮೇಘನ ಕನ್ಯೆ ವಿಶಲ್ಯ ಈಕೆಯ ಸ್ಥಾನದ ಜಲದಿಂದ ಈ ಎಲ್ಲ ರೋಗವು ದೂರವಾಗ್ತದೆ ಮತ್ತು ಆ ದೇವನ ಶಕ್ತಿ ಕಡಿಮೆ ಆಗ್ತದೆ. ಈ ರೋಗ ಈ ಊರು ರೋಗದಿಂದ ಮುಕ್ತವಾಗ್ತದೆ ಅಂತ ಹೇಳಿ ಆಗ ಭರತನು ಕಳಿಸ್ಕೊಡ್ತಾನೆ. ಅಂದರೆ ದ್ರೋಣ ಮೇಘನ ಮನೆಗೆ ರಾಜನ ಕಳಿಸಿ ವಿಸಲ್ಯರ ಸ್ನಾನದ ಜಲವನ್ನು ತಂದು ಆ ಊರಿನಲ್ಲೆಲ್ಲ ಆತನು ಏನ್ ಮಾಡ್ತಾನೆ, ಜನರ ಮೇಲೆ ಸಿಂಪಡಣೆಯನ್ನ ಮಾಡ್ತಾನೆ. ಸಿಂಪಡಣೆ ಮಾಡಿದ ತಕ್ಷಣ ಆ ದೇವನು ಶಕ್ತಿ ಕಡಿಮೆ ಆಗ್ತದೆ. ಆತನು ತನ್ನ ಸ್ಥಾನಕ್ಕೆ ವಾಪಸ್ಸು ವಾಯುಕುಮಾರ ದೇವನು ಹೋಗ್ತಾನೆ. ಅಷ್ಟೇ ಅಲ್ಲ, ಮುನಿ ಮಹಾರಾಜರು ಹೇಳಿದ್ರು, ಅಂದರೆ ಈ ವಿಶಲ್ಯ ಸ್ನಾನದ ಜಲದಿಂದ ಯುದ್ಧದಲ್ಲಿ ಗಾಯಗೊಂಡಂತವರಿಗೆ, ರೋಗಿಯಾದಂತವರಿಗೆ ಮತ್ತು ಯಾರು ದುಃಖಿ ಇದ್ದಾರೆ, ದುಃಖಿ ಜೀವಿಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಅವರೆಲ್ಲ ದುಃಖವು ದೂರವಾಗ್ತದೆ ಎಂದು ಮುನಿಗಳು ಹೇಳಿದ್ದಾರೆ. ವಿಶಲ್ಯ ಅಷ್ಟೇ ಅಲ್ಲ, ಮುನಿ ಮಹಾರಾಜರ ಹತ್ರ ಭರತ ಕೇಳ್ತಾನೆ, ವಿಶಲ್ಯ ಕನ್ಯೆ ಆಕೆ ಯಾರಿಗಾಗಿ ಜನ್ಮವನ್ನ ಪಡೆದಿದ್ದಾಳೆ? ಅಂದ್ರೆ ಆಕೆ ಕನ್ಯೆ ಇದ್ದಾಳೆ. ಕನ್ಯೆ ಇದ್ದಾಳೆ ಅಂದ್ರೆ ಯಾರ ಅನ್ನಾದ್ರೂ ಆಕಿ ಒರೆಸೋಳಿದಾಳೆ, ಅಂದ್ರೆ ಯಾರ ಪತ್ನಿ ಆಗೋಳಿದಾಳ ಆಕಿ? ಆಗ ಮುನಿ ಮಹಾರಾಜ ಹೇಳ್ತಾರೆ, ನಾರಾಯಣನ ಪತ್ನಿ ಅಂತ ಹೇಳಿದ್ರೆ ಲಕ್ಷ್ಮಣನ ಪತ್ನಿ ಆಗೋಳಿದಾಳ ಆಕಿ ಎನ್ನುವುದನ್ನ ಮುನಿಗಳು ಹೇಳಿದ್ದಾರೆ ಎಂದು ಭರತನು ಹೇಳಿದ ಹಾಗೆ ಆ ಚಂದ್ರಕ್ರಾಂತಿಯಾದ ವಿದ್ಯಾಧರ ಏನ್ ಮಾಡ್ತಾನೆ, ಎಲ್ಲವನ್ನು ರಾಮನಿಗೆ ಹೇಳ್ತಾನೆ. ಹೇಳಿದ ತಕ್ಷಣ ಸೀದಾ ಹನುಮಾನ ಹಾಗೆ ಸುಗ್ರೀವ ಮತ್ತು ವಿಭೀಷಣ ಇವರೆಲ್ಲರೂ ಸಹ ಶೀಘ್ರಗಾಮಿಯಾದಂತ
ವಿಮಾನದಲ್ಲಿ ಕುತ್ಕೊಂಡು ಸೀದಾ ಅಯೋಧ್ಯೆಗೆ ಬರ್ತಾರೆ. ಅಲ್ಲಿ ಬಂದು ರಾತ್ರಿ ಅಂದ್ರೆ ಮಧ್ಯರಾತ್ರಿ ರಾತ್ರಿಯಲ್ಲಿ ಭರತ ನಿದ್ದೆಯನ್ನು ಮಾಡ್ತಾ ಇರ್ತಾನೆ. ಆಗ ರಾಜನನ್ನ ಎಚ್ಚರ ಮಾಡೋದು ಹೇಗೆ ಅಂತ ಹೇಳಿ ಅವರೆಲ್ಲರೂ ಸಂಗೀತವನ್ನ ಬಾರಿಸ್ತಾ ಇರ್ತಾರೆ. ಅಂದ್ರೆ ಒಮ್ಮೆಲೆ ಹೋಗಿ ರಾಜನನ್ನ ಎಬ್ಸಿದ್ರೆ ರಾಜನಿಗೆ ಸಿಟ್ಟು ಬಂದ್ರೆ ಆಗ ಸಂಗೀತ ನಾದವನ್ನು ಕೇಳಿ ರಾಜ ಭರತನಿಗೆ ಎಚ್ಚರ ಆಗ್ತದೆ. ಆಗ ಭರತ ಯಾವ ಈ ಮಧ್ಯರಾತ್ರಿಯಲ್ಲಿ ಸಂಗೀತವನ್ನ ನನ್ನ ಅಂತಃಪುರದಲ್ಲಿ ಬಂದು ಯಾರು ಬಾರಿಸ್ತಾ ಇದ್ದಾರೆ? ಆಗ ಅಲ್ಲಿರ್ತಕ್ಕಂಥ ಗುಪ್ತಚಾರರು ಹೇಳ್ತಾರೆ, ಹನುಮಾನ್ ಆದಿಯಾಗಿ ರಾಮನ ಕಡೆಯಿಂದ ಬಂದಿದ್ದಾರೆ ಸುಗ್ರೀವ ಆದಿಯವರು. ಆಗ ಭರತ ಬರ್ತಾನೆ. ಭರತ ಬಂದು ಸಮಾಚಾರವನ್ನು ಕೇಳ್ತಾನೆ. ಕೇಳಿದ ತಕ್ಷಣ ಅವರು ಹೇಳ್ತಾರೆ, ರಾವಣೇಶ್ವರ ಸೀತೆಯನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ದಾನೆ ಮತ್ತು ರಾಮ ಲಕ್ಷ್ಮಣರು ಲಂಕೆಯಲ್ಲಿ ಹೋಗಿ ಯುದ್ಧವನ್ನು ಮಾಡ್ತಾ ಇದ್ರು. ನಾವೆಲ್ಲರೂ ಸಹ ಅವರಿಗೆ ಸಹಾಯಕರಾಗಿ ಯುದ್ಧವನ್ನು ಮಾಡ್ತಾ ಇದ್ವಿ. ಯುದ್ಧದಲ್ಲಿ ರಾವಣನ ಅಸ್ತ್ರ ತಾಗಿ ಲಕ್ಷ್ಮಣ ಮೂರ್ಛಿತನಾಗಿ ಬಿದ್ದಿದ್ದಾನಾತ. ಆತ ಜೀವಂತವಾಗ್ತಾನೋ ಇಲ್ಲೋ ಗೊತ್ತಿಲ್ಲ, ಎಲ್ಲರೂ ದುಃಖಿಯಾಗಿದ್ದಾರೆ. ಇದನ್ನ ಕೇಳಿದ ತಕ್ಷಣ ಭರತ ತಕ್ಷಣವಾಗಿ ಆತನು ರಣಕಹಳೆಯನ್ನ ಊದಿಸಿ ಬಿಡ್ತಾನೆ. ಅಂದ್ರೆ ಯುದ್ಧವನ್ನ ಮಾಡೋದಕ್ಕಾಗಿ ರಾವಣನ ಮೇಲೆ ಯುದ್ಧವನ್ನು ಹೋಗ್ಲಿಕ್ಕಾಗಿ ಆತನು ಆಗ ಅಯೋಧ್ಯೆಯಲ್ಲಿ ಎಲ್ಲರೂ ಸಹ ಸೈನಿಕರು ಯುದ್ಧಕ್ಕಾಗಿ ಮಧ್ಯರಾತ್ರಿಯಲ್ಲಿ ಸಿದ್ಧರಾಗಿ ಹೊಂಟು ಬಿಡ್ತಾರಲ್ಲ. ಆಗ ಹನುಮಾನ್ ಹೇಳ್ತಾನೆ, ಹಾಗೆ ಶಾಂತರಾಗ್ರಿ, ಅವಸರ ಮಾಡಬೇಡ್ರಿ. ಆದ್ರೆ ಲಂಕಾ ಬಹು ದೂರ ಇದೆ ಮತ್ತು ನೀವಿರುವುದು ಎಲ್ಲಿದ್ದೀರಿ ಅಂತ ಹೇಳಿದ್ರೆ ಬಹು ದೂರದಲ್ಲಿದ್ದೀರಿ. ಮಧ್ಯದಲ್ಲಿ ಸಮುದ್ರ ಇದೆ, ಸಮುದ್ರವನ್ನ ದಾಟಿ ಹೋಗಬೇಕು. ಹಾಗಾಗಿ ನೀವು ಅಲ್ಲಿಗೆ ಬರಲಿಕ್ಕೆ ಆಗೋಲ್ಲ. ಆದ್ರೆ ನಿಮ್ಮಿಂದ ಸಹಾಯವಾಗಬೇಕು. ದ್ರೋಣ ಮೇಘನ ಮಗಳಾದಂತ ವಿಸಲ್ಯಳ ಸ್ಥಾನದ ಜನ ಬೇಕಾಗಿದೆ. ಅದಕ್ಕಾಗಿ ನೀವು ನಿಮ್ಮ ಸಾಮಂತರಾದ ದ್ರೋಣ ಮೇಘನಿಗೆ ಆಜ್ಞೆಯನ್ನು ಮಾಡಿ ಶೀಘ್ರವಾಗಿ ಸೂರ್ಯ ಉದಯ ಆಗುವುದರೊಳಗಾಗಿ ವಿಸರ್ಜನ ಸ್ಥಾನದ ಜಲವನ್ನ ನಮಗೆ ಕೊಟ್ಟರೆ ನಾವು ಲಕ್ಷ್ಮಣನಿನ್ನ ಜೀವಂತವಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಇದನ್ನ ಕೇಳಿದ ತಕ್ಷಣ ಭರತ ಆಜ್ಞೆಯನ್ನು ಮಾಡ್ತಾನೆ. ಮಂತ್ರಿಗಳು ಮತ್ತು ಲಕ್ಷ್ಮಣನ ತಾಯಿ ಕೈಗಿಸಿ ಸಹ ಹೋಗ್ತಾಳೆ. ದ್ರೋಣ ಮೇಘನ ರಾಜ್ಯದಲ್ಲಿ ರಾತ್ರಿ ಹೋಗ್ತಾರೆ. ದ್ರೋಣ ಮೇಘನಿಗೆ ಭರತನ ಆಜ್ಞೆ ಮಾಡಿದ್ದಾನೆ, ನಿಮ್ಮ ವಿಸರ್ಜನ ಕನ್ಯೆಯ ಸ್ನಾನದ ಜಲವನ್ನ ಕೊಡಬೇಕಂತ ಹೇಳಿ. ಆಗ ದ್ರೋಣ ಮೇಘ ಹೇಳ್ತಾನೆ, ಸ್ನಾನದ ಜಲ ಬೇಕೆ? ಮುನಿಗಳು ಸೊ ಅದಕ್ಕೆ ನಾವು